ಐ ಲವ್ ಯು ಆರವ್. ಪೇರೆಂಟಿಂಗ್ ಅಂತ ಅಂದರೆ ರಜಾ ಇಲ್ದಿರೋ ಅಂತಹ ರೆಸ್ಟ್ ಇಲ್ದಿರೋ ಅಂತಹ ಕೆಲಸ ಅಂತಲೇ ಹೇಳ್ಬೋದು. ಕೆಲಸ ಅಂತ ಹೇಳೋದಕ್ಕಾಗಲ್ಲ, ನಮ್ಮ ಕರ್ತವ್ಯ ಅಂತ ಹೇಳ್ಬೋದು. ಸೊ ಇವತ್ತು ಹೇಗೋ ರೆಡಿಯಾಗಿ ನಾನು ಸಲೂನ್ ಕಡೆಗೆ ಹೊರಟೆ. ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೆ, ಸ್ವಲ್ಪ ಪರವಾಗಿಲ್ಲ. ಸೊ ಹಾಗಾಗಿ ವಿನು ಕೆಲಸ ಮುಗಿಸ್ಕೊಂಡು ಸಂಜೆ ಡೈರೆಕ್ಟಾಗಿ ಸಲೂನ್ ಹತ್ರನೇ ಬಂದರು, ಹೇಗಿದೆಯಾ ಅಂತ ನೋಡೋದಕ್ಕೆ. ಸಲೂನ್ ಹತ್ರನೇ ಬಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ಒಟ್ಟಿಗೆ ಮನೆಗೆ ಹೊರಟ್ವಿ ಅಂತಲೇ ಹೇಳ್ಬಹುದು. ಬಾಡಿ ಪೇನ್ ಆಗ್ತಿದೆಯಾ? ಲೇಡೀಸ್ ಸಲೂನ್ ಇದು, ಲೇಡೀಸ್ ಸಲೂನ್ ಇದು, ಲೇಡೀಸ್ ಸಲೂನು. ನೀವೇನು ಗಲೋ ಇಲ್ಲ. ಏನು ಬೇಕು? ಐಬ್ರೋ ಬೇಕಾ? ಐಬ್ರೋ ಬೇಕಾ? ಕ್ಲೀನ್ ಅಪ್ ಬೇಕಾ? ಫೇಶಿಯಲ್ ಬೇಕಾ? ಏನು ಬೇಕು? ನೀರು ಬೇಕು. ಅದೇ ನೀವು 10% ಜಾಸ್ತಿ ಕೊಡ್ಬೇಕು ನನಗೆ ಮಾಡೋದಕ್ಕೆ. ನಾನು ಮಾಡ್ತೀನಲ್ಲ ಅದಕ್ಕೆ. ಸ್ಟಾರ್ಟ್ ಆಗಿಲ್ಲ ಬಿಸ್ನೆಸ್ ನಮ್ಮದು. ಸೊ ಆಲ್ಟರ್ನೇಟ್ ಡೇ ನಾವು ಸ್ಟಾಗೆಲ್ಲ ಕುತ್ಕೊಂಡು ಮಾತಾಡಿಕೊಂಡು ನಾವು ಮನೆಗೆ ಹೊರಟ್ರೆ ಆರವ್ ನೋಡಿದ್ರೆ ಆರವ್ ಮನೆ ಕ್ಲೀನ್ ಮಾಡ್ತಾ ಇದ್ದಾನೆ. ಹೌ ಸ್ವೀಟ್ ಅಲ್ಲ. ಸೊ ಅವನಿಗೋಸ್ಕರ ಒಂದು ಚಿಕ್ಕ ಗಿಫ್ಟ್ ತಗೊಂಡೋಗಿದ್ದೆ ನಾನು ಅವನಿಗೆ, ನೀವು ನೋಡಿ. ಬಾಯ್ ಹತ್ರ ಬಾ ಕೊಡ್ತೀನಿ, ಹತ್ರ ಬಾ ಕೊಡ್ತೀನಿ. ಕಣ್ಮುಚ್ಚಿದ್ಯಾ? ಕೊಡ್ಲಾ? ಕಲರ್ ಬುಕ್. ಯಾಕೆ ಕೊಡ್ಸಿದ್ಕ? ಇಷ್ಟ ಆಯ್ತಾ ನಿಂಗೆ? ಅದು ಕಲರಿಂಗ್ ಬುಕ್. ಮಾಡು. ಅರೋ ಯಾರು ಹೇಳ್ಕೊಟ್ಟಿದ್ದಾರೋ ಇದನ್ನೆಲ್ಲ? ಹಿಂದೆ ಹೋಗಿ ಇನ್ನೊಂದ್ಸಲಿ ಮಾಡಿ ನೋಡ್ತೀನಿ. ಇದನ್ನ ನೋಡಿ ನನಗನ್ಸಿದ್ದು, ಮಕ್ಕಳು ನಾವೇನು ಹೇಳ್ತೀವೋ ಅದಾಗೋದಿಲ್ಲ, ಅವಕ್ಕೇನು ಆಗಬೇಕು ಅಂತ ಇದೆಯೋ ಅದನ್ನೇ ಆಗೋದು, ಅದನ್ನೇ ಪ್ರಾಕ್ಟೀಸ್ ಸಹ ಮಾಡೋದು ಅಂತ ಅಂದ್ಬಿಟ್ಟು. ಸೊ ನಿಮಗೆಲ್ಲ ಏನು ಅನಿಸುತ್ತೆ? ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಮಾಡೋಣ. ಲೆಟ್ಸ್ ಟೇಕ್ ಕೇರ್. ಬಾಯ್ ಬಾಯ್.